ಸ್ವಾಗತ. ನೋಡಿ, ಜನರ ಅನಿವಾರ್ಯತೆಯನ್ನ ಅಥವಾ ಅಸಹಾಯಕತೆಯನ್ನ ಹೇಗೆಲ್ಲ ದುರುಪಯೋಗ ಮಾಡ್ಕೊಳ್ತಾರೆ ಅಂತ ಕೇಳಿದ್ರೆ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ಮೊಬೈಲ್ ನಲ್ಲಿ ನಾವು 10 ಅಂತ ಹೇಳಿ ಬುಕ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ನಮ್ಗೆ ಅವೈಲೇಬಲ್ ಇತ್ತು, ಆದ್ರೆ ಅದು ಈಗ ಬ್ಯಾನ್ ಆಗಿದೆ. ಹೀಗಾಗಿ ಆಟೋಗಳ ಆಟಾಟೋಪ ಸಾರ್ವಜನಿಕರಿಗೆ ತಟ್ಟಿದೆ. ಸಾರ್ವಜನಿಕರಿಂದ ವಸೂಲಿಗಿಳಿದಿದ್ದಾರೆ ಆಟೋ ಚಾಲಕರು. ಪ್ರಯಾಣಿಕರಿಂದ 3 ಪಟ್ಟು, ಒಂದಲ್ಲ ಎರಡಲ್ಲ 3 ಪಟ್ಟು ಹೆಚ್ಚಿಗೆ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಹಗಲು ದರೋಡೆ ಇದು. ಓಲಾ ಸೇರಿದಂತೆ ಅಗ್ರಿಗೇಟರ್ ಕಂಪನಿಗಳಿಂದಲೂ ಕೂಡ ಇವರು ವಸೂಲಿಯನ್ನು ಮಾಡ್ತಾ ಇದ್ದಾರೆ. 2 ಕಿಲೋಮೀಟರ್ಗೆ 90 ರಿಂದ 100 ರೂಪಾಯಿ, ಮಿನಿಮಮ್ 2.5 ಕಿಲೋಮೀಟರ್ಗೆ 30 ರೂಪಾಯಿ ತಗೊಳ್ಬೇಕು. ಅದು ಮೀಟರ್ ಹಾಕಿದ್ರೆ 30 ರೂಪಾಯಿ ತೋರಿಸುತ್ತೆ. ಆದ್ರೆ ಈಗ ನೋಡಿ, ಯಾವುದೇ ಬೈಕ್ ಟ್ಯಾಕ್ಸಿಗಳು ಅಥವಾ ಓಲಾ ಮತ್ತೊಂದು ಯಾವುದೇ ಇಲ್ಲದೆ ಇರೋದ್ರಿಂದಾಗಿ ಇವರು 2 ಕಿಲೋಮೀಟರ್ಗೆ 90 ರಿಂದ 100 ರೂಪಾಯಿ ತಗೊಳ್ತಿದ್ದಾರೆ. ಯಾವುದೇ ಅಲ್ಲಿ ಮೀಟರ್ ಹಾಕೋದಿಲ್ಲ, ಮತ್ತೊಂದು ಹಾಕೋದಿಲ್ಲ, ಏನೂ ಹಾಕೋದಿಲ್ಲ. ಹಗಲು ದರೋಡೆ ಇದು ಜನರಿಂದ. ಆಟೋ ಚಾಲಕರಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ನ ದುರುಪಯೋಗವನ್ನ ಆಟೋ ಚಾಲಕರು ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಹೋಗೋ ಜಾಗಕ್ಕೆ ಹೋಗ್ಲೇಬೇಕು, ಅನಿವಾರ್ಯವಾಗಿ ನಾವು ಆಟೋದಲ್ಲಿ ಹೋಗ್ಬೇಕು, ಯಾವುದೇ ಬೈಕ್ ಟ್ಯಾಕ್ಸಿ ಇಲ್ಲ. ಹೀಗಿರುವಾಗ ಅವ್ರು ಹೇಳಿದ್ದೇ ಅವ್ರು ಮಾಡಿದ್ದೇ ರೂಲ್ಸ್ ಆಗ್ಬಿಟ್ಟಿದೆ. ಮಿನಿಮಮ್ ಚಾರ್ಜ್ ತಗೊಳ್ಳೋದಕ್ಕೂ ಕೂಡ ಇವರು 90 ರಿಂದ 100 ರೂಪಾಯಿ ತಗೊಳ್ತಿದ್ದಾರೆ ಅನ್ನೋದು, ಇದು ಈಗ ಜನರಿಗೆ ಬಹಳ ತಾಪತ್ರೆ ಆಗಿದೆ. ಹಗಲು ದರೋಡೆ ಆಗಿದೆ ಇದು. ನೋಡಿ, ಇವತ್ತಿನಿಂದ ಸಂಪೂರ್ಣವಾಗಿ ಈ ಎಲ್ಲ ಬೈಕ್ ಟ್ಯಾಕ್ಸಿಗಳು ಮತ್ತೊಂದು ಅಗ್ರಿಗೇಟರ್ ಲೈಸೆನ್ಸ್ ಇರುವಂತ ಈ ಎಲ್ಲ ಬೈಕ್ ಟ್ಯಾಕ್ಸಿಗಳು, ರ್ಯಾಪಿಡ್ ಆಗಿರ್ಬೋದು, ಮತ್ತೊಂದು ಎಲ್ಲವೂ ಕೂಡ ಬಂದಾಗುತ್ತೆ. ಆಟೋ ಪ್ರಯಾಣವೇ ಈಗ ಜನರಿಗಿರುವಂತ ಒಂದೇ ಒಂದು ಅವಕಾಶ. ಹೀಗಾಗಿ ಆಟೋ ಚಾಲಕರು ಜನರಿಂದ ದುಪ್ಪಟ್ಟು ಹಣವನ್ನ ಪೀಕ್ತಾ ಇದ್ದಾರೆ. ಮಿನಿಮಮ್ ಚಾರ್ಜಸ್ ಇರೋದನ್ನ 2 ಪಟ್ಟು 3 ಪಟ್ಟು ಸ್ವಾಗತ. ನೋಡಿ, ಜನರ ಅನಿವಾರ್ಯತೆಯನ್ನ ಅಥವಾ ಅಸಹಾಯಕತೆಯನ್ನ ಹೇಗೆಲ್ಲ ದುರುಪಯೋಗ ಮಾಡ್ಕೊಳ್ತಾರೆ ಅಂತ ಕೇಳಿದ್ರೆ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ಮೊಬೈಲ್ ನಲ್ಲಿ ನಾವು 10 ಅಂತ ಹೇಳಿ ಬುಕ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ನಮ್ಗೆ ಅವೈಲೇಬಲ್ ಇತ್ತು, ಆದ್ರೆ ಅದು ಈಗ ಬ್ಯಾನ್ ಆಗಿದೆ. ಹೀಗಾಗಿ ಆಟೋಗಳ ಆಟಾಟೋಪ ಸಾರ್ವಜನಿಕರಿಗೆ ತಟ್ಟಿದೆ. ಸಾರ್ವಜನಿಕರಿಂದ ವಸೂಲಿಗಿಳಿದಿದ್ದಾರೆ ಆಟೋ ಚಾಲಕರು. ಪ್ರಯಾಣಿಕರಿಂದ 3 ಪಟ್ಟು, ಒಂದಲ್ಲ ಎರಡಲ್ಲ 3 ಪಟ್ಟು ಹೆಚ್ಚಿಗೆ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಹಗಲು ದರೋಡೆ ಇದು. ಓಲಾ ಸೇರಿದಂತೆ ಅಗ್ರಿಗೇಟರ್ ಕಂಪನಿಗಳಿಂದಲೂ ಕೂಡ ಇವರು ವಸೂಲಿಯನ್ನು ಮಾಡ್ತಾ ಇದ್ದಾರೆ. 2 ಕಿಲೋಮೀಟರ್ಗೆ 90 ರಿಂದ 100 ರೂಪಾಯಿ, ಮಿನಿಮಮ್ 2.5 ಕಿಲೋಮೀಟರ್ಗೆ 30 ರೂಪಾಯಿ ತಗೊಳ್ಬೇಕು. ಅದು ಮೀಟರ್ ಹಾಕಿದ್ರೆ 30 ರೂಪಾಯಿ ತೋರಿಸುತ್ತೆ. ಆದ್ರೆ ಈಗ ನೋಡಿ, ಯಾವುದೇ ಬೈಕ್ ಟ್ಯಾಕ್ಸಿಗಳು ಅಥವಾ ಓಲಾ ಮತ್ತೊಂದು ಯಾವುದೇ ಇಲ್ಲದೆ ಇರೋದ್ರಿಂದಾಗಿ ಇವರು 2 ಕಿಲೋಮೀಟರ್ಗೆ 90 ರಿಂದ 100 ರೂಪಾಯಿ ತಗೊಳ್ತಿದ್ದಾರೆ. ಯಾವುದೇ ಅಲ್ಲಿ ಮೀಟರ್ ಹಾಕೋದಿಲ್ಲ, ಮತ್ತೊಂದು ಹಾಕೋದಿಲ್ಲ, ಏನೂ ಹಾಕೋದಿಲ್ಲ. ಹಗಲು ದರೋಡೆ ಇದು ಜನರಿಂದ. ಆಟೋ ಚಾಲಕರಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ನ ದುರುಪಯೋಗವನ್ನ ಆಟೋ ಚಾಲಕರು ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಹೋಗೋ ಜಾಗಕ್ಕೆ ಹೋಗ್ಲೇಬೇಕು, ಅನಿವಾರ್ಯವಾಗಿ ನಾವು ಆಟೋದಲ್ಲಿ ಹೋಗ್ಬೇಕು, ಯಾವುದೇ ಬೈಕ್ ಟ್ಯಾಕ್ಸಿ ಇಲ್ಲ. ಹೀಗಿರುವಾಗ ಅವ್ರು ಹೇಳಿದ್ದೇ ಅವ್ರು ಮಾಡಿದ್ದೇ ರೂಲ್ಸ್ ಆಗ್ಬಿಟ್ಟಿದೆ. ಮಿನಿಮಮ್ ಚಾರ್ಜ್ ತಗೊಳ್ಳೋದಕ್ಕೂ ಕೂಡ ಇವರು 90 ರಿಂದ 100 ರೂಪಾಯಿ ತಗೊಳ್ತಿದ್ದಾರೆ ಅನ್ನೋದು, ಇದು ಈಗ ಜನರಿಗೆ ಬಹಳ ತಾಪತ್ರೆ ಆಗಿದೆ. ಹಗಲು ದರೋಡೆ ಆಗಿದೆ ಇದು. ನೋಡಿ, ಇವತ್ತಿನಿಂದ ಸಂಪೂರ್ಣವಾಗಿ ಈ ಎಲ್ಲ ಬೈಕ್ ಟ್ಯಾಕ್ಸಿಗಳು ಮತ್ತೊಂದು ಅಗ್ರಿಗೇಟರ್ ಲೈಸೆನ್ಸ್ ಇರುವಂತ ಈ ಎಲ್ಲ ಬೈಕ್ ಟ್ಯಾಕ್ಸಿಗಳು, ರ್ಯಾಪಿಡ್ ಆಗಿರ್ಬೋದು, ಮತ್ತೊಂದು ಎಲ್ಲವೂ ಕೂಡ ಬಂದಾಗುತ್ತೆ. ಆಟೋ ಪ್ರಯಾಣವೇ ಈಗ ಜನರಿಗಿರುವಂತ ಒಂದೇ ಒಂದು ಅವಕಾಶ. ಹೀಗಾಗಿ ಆಟೋ ಚಾಲಕರು ಜನರಿಂದ ದುಪ್ಪಟ್ಟು ಹಣವನ್ನ ಪೀಕ್ತಾ ಇದ್ದಾರೆ. ಮಿನಿಮಮ್ ಚಾರ್ಜಸ್ ಇರೋದನ್ನ 2 ಪಟ್ಟು ಸ್ವಾಗತ. ನೋಡಿ, ಜನರ ಅನಿವಾರ್ಯತೆಯನ್ನ ಅಥವಾ ಅಸಹಾಯಕತೆಯನ್ನ ಹೇಗೆಲ್ಲ ದುರುಪಯೋಗ ಮಾಡ್ಕೊಳ್ತಾರೆ ಅಂತ ಕೇಳಿದ್ರೆ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ಮೊಬೈಲ್ ನಲ್ಲಿ ನಾವು 10 ಅಂತ ಹೇಳಿ ಬುಕ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ನಮ್ಗೆ ಅವೈಲೇಬಲ್ ಇತ್ತು, ಆದ್ರೆ ಅದು ಈಗ ಬ್ಯಾನ್ ಆಗಿದೆ. ಹೀಗಾಗಿ ಆಟೋಗಳ ಆಟಾಟೋಪ ಸಾರ್ವಜನಿಕರಿಗೆ ತಟ್ಟಿದೆ. ಸಾರ್ವಜನಿಕರಿಂದ ವಸೂಲಿಗಿಳಿದಿದ್ದಾರೆ ಆಟೋ ಚಾಲಕರು. ಪ್ರಯಾಣಿಕರಿಂದ 3 ಪಟ್ಟು, ಒಂದಲ್ಲ ಎರಡಲ್ಲ 3 ಪಟ್ಟು ಹೆಚ್ಚಿಗೆ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಹಗಲು ದರೋಡೆ ಇದು. ಓಲಾ ಸೇರಿದಂತೆ ಅಗ್ರಿಗೇಟರ್ ಕಂಪನಿಗಳಿಂದಲೂ ಕೂಡ ಇವರು ವಸೂಲಿಯನ್ನು ಮಾಡ್ತಾ ಇದ್ದಾರೆ. 2 ಕಿಲೋಮೀಟರ್ಗೆ 90 ರಿಂದ 100 ರೂಪಾಯಿ, ಮಿನಿಮಮ್ 2.5 ಕಿಲೋಮೀಟರ್ಗೆ 30 ರೂಪಾಯಿ ತಗೊಳ್ಬೇಕು.
ಅದು ಮೀಟರ್ ಹಾಕಿದ್ರೆ 30 ರೂಪಾಯಿ ತೋರಿಸುತ್ತೆ. ಆದ್ರೆ ಈಗ ನೋಡಿ, ಯಾವುದೇ ಬೈಕ್ ಟ್ಯಾಕ್ಸಿಗಳು ಅಥವಾ ಓಲಾ ಮತ್ತೊಂದು ಯಾವುದೇ ಇಲ್ಲದೆ ಇರೋದ್ರಿಂದಾಗಿ ಇವರು 2 ಕಿಲೋಮೀಟರ್ಗೆ 90 ರಿಂದ 100 ರೂಪಾಯಿ ತಗೊಳ್ತಿದ್ದಾರೆ. ಯಾವುದೇ ಅಲ್ಲಿ ಮೀಟರ್ ಹಾಕೋದಿಲ್ಲ, ಮತ್ತೊಂದು ಹಾಕೋದಿಲ್ಲ, ಏನೂ ಹಾಕೋದಿಲ್ಲ. ಹಗಲು ದರೋಡೆ ಇದು ಜನರಿಂದ. ಆಟೋ ಚಾಲಕರಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ನ ದುರುಪಯೋಗವನ್ನ ಆಟೋ ಚಾಲಕರು ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಹೋಗೋ ಜಾಗಕ್ಕೆ ಹೋಗ್ಲೇಬೇಕು, ಅನಿವಾರ್ಯವಾಗಿ ನಾವು ಆಟೋದಲ್ಲಿ ಹೋಗ್ಬೇಕು, ಯಾವುದೇ ಬೈಕ್ ಟ್ಯಾಕ್ಸಿ ಇಲ್ಲ. ಹೀಗಿರುವಾಗ ಅವ್ರು ಹೇಳಿದ್ದೆ ಅವ್ರು ಮಾಡಿದ್ದೇ ರೂಲ್ಸ್ ಆಗ್ಬಿಟ್ಟಿದೆ. ಮಿನಿಮಮ್ ಚಾರ್ಜ್ ತಗೊಳ್ಳೋದಕ್ಕೂ ಕೂಡ ಇವರು 90 ರಿಂದ 100 ರೂಪಾಯಿ ತಗೊಳ್ತಿದ್ದಾರೆ ಅನ್ನೋದು ಇದು ಈಗ ಜನರಿಗೆ ಬಹಳ ತಾಪತ್ರೆ ಆಗಿದೆ. ಹಗಲು ದರೋಡೆ ಆಗಿದೆ ಇದು. ನೋಡಿ, ಇವತ್ತಿನಿಂದ ಸಂಪೂರ್ಣವಾಗಿ ಈ ಎಲ್ಲ ಬೈಕ್ ಟ್ಯಾಕ್ಸಿಗಳು ಮತ್ತೊಂದು ಅಗ್ರಿಗೇಟರ್ ಲೈಸೆನ್ಸ್ ಇರುವಂತ ಈ ಎಲ್ಲ ಬೈಕ್ ಟ್ಯಾಕ್ಸಿಗಳು, ರ್ಯಾಪಿಡ್ ಆಗಿರ್ಬೋದು, ಮತ್ತೊಂದು ಎಲ್ಲವೂ ಕೂಡ ಬಂದಾಗುತ್ತೆ. ಆಟೋ ಪ್ರಯಾಣವೇ ಈಗ ಜನರಿಗಿರುವಂತ ಒಂದೇ ಒಂದು ಅವಕಾಶ. ಹೀಗಾಗಿ ಆಟೋ ಚಾಲಕರು ಜನರಿಂದ ದುಪ್ಪಟ್ಟು ಹಣವನ್ನ ಪೀಕ್ತಾ ಇದ್ದಾರೆ. ಮಿನಿಮಮ್ ಚಾರ್ಜಸ್ ಇರೋದನ್ನ 2 ಪಟ್ಟು 3 ಪಟ್ಟು ಸ್ವಾಗತ. ನೋಡಿ, ಜನರ ಅನಿವಾರ್ಯತೆಯನ್ನ ಅಥವಾ ಅಸಹಾಯಕತೆಯನ್ನ ಹೇಗೆಲ್ಲ ದುರುಪಯೋಗ ಮಾಡ್ಕೊಳ್ತಾರೆ ಅಂತ ಕೇಳಿದ್ರೆ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ಮೊಬೈಲ್ನಲ್ಲಿ ನಾವು 10 ಅಂತ ಹೇಳಿ ಬುಕ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ನಮ್ಗೆ ಅವೈಲೇಬಲ್ ಇತ್ತು, ಆದ್ರೆ ಅದು ಈಗ ಬ್ಯಾನ್ ಆಗಿದೆ. ಹೀಗಾಗಿ ಆಟೋಗಳ ಆಟಾಟೋಪ ಸಾರ್ವಜನಿಕರಿಗೆ ತಟ್ಟಿದೆ. ಸಾರ್ವಜನಿಕರಿಂದ ವಸೂಲಿಗಿಳಿದಿದ್ದಾರೆ ಆಟೋ ಚಾಲಕರು. ಪ್ರಯಾಣಿಕರಿಂದ 3 ಪಟ್ಟು, ಒಂದಲ್ಲ ಎರಡಲ್ಲ 3 ಪಟ್ಟು ಹೆಚ್ಚಿಗೆ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಹಗಲು ದರೋಡೆ ಇದು. ಓಲಾ ಸೇರಿದಂತೆ ಅಗ್ರಿಗೇಟರ್ ಕಂಪನಿಗಳಿಂದಲೂ ಕೂಡ ಇವರು ವಸೂಲಿಯನ್ನು ಮಾಡ್ತಾ ಇದ್ದಾರೆ. 2 ಕಿಲೋಮೀಟರ್ಗೆ 90 ರಿಂದ 100 ರೂಪಾಯಿ, ಮಿನಿಮಮ್ 2.5 ಕಿಲೋಮೀಟರ್ಗೆ 30 ರೂಪಾಯಿ ತಗೊಳ್ಬೇಕು. ಅದು ಮೀಟರ್ ಹಾಕಿದ್ರೆ 30 ರೂಪಾಯಿ ತೋರಿಸುತ್ತೆ. ಆದ್ರೆ ಈಗ ನೋಡಿ, ಯಾವುದೇ ಬೈಕ್ ಟ್ಯಾಕ್ಸಿಗಳು ಅಥವಾ ಓಲಾ ಮತ್ತೊಂದು ಯಾವುದೇ ಇಲ್ಲದೆ ಇರೋದ್ರಿಂದಾಗಿ ಇವರು 2 ಕಿಲೋಮೀಟರ್ಗೆ 90 ರಿಂದ 100 ರೂಪಾಯಿ ತಗೊಳ್ತಿದ್ದಾರೆ. ಯಾವುದೇ ಅಲ್ಲಿ ಮೀಟರ್ ಹಾಕೋದಿಲ್ಲ, ಮತ್ತೊಂದು ಹಾಕೋದಿಲ್ಲ, ಏನೂ ಹಾಕೋದಿಲ್ಲ. ಹಗಲು ದರೋಡೆ ಇದು ಜನರಿಂದ. ಆಟೋ ಚಾಲಕರಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ನ ದುರುಪಯೋಗವನ್ನ ಆಟೋ ಚಾಲಕರು ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಹೋಗೋ ಜಾಗಕ್ಕೆ ಹೋಗ್ಲೇಬೇಕು, ಅನಿವಾರ್ಯವಾಗಿ ನಾವು ಆಟೋದಲ್ಲಿ ಹೋಗ್ಬೇಕು, ಯಾವುದೇ ಬೈಕ್ ಟ್ಯಾಕ್ಸಿ ಇಲ್ಲ. ಹೀಗಿರುವಾಗ ಅವ್ರು ಹೇಳಿದ್ದೆ ಅವ್ರು ಮಾಡಿದ್ದೇ ರೂಲ್ಸ್ ಆಗ್ಬಿಟ್ಟಿದೆ. ಮಿನಿಮಮ್ ಚಾರ್ಜ್ ತಗೊಳ್ಳೋದಕ್ಕೂ ಕೂಡ ಇವರು 90 ರಿಂದ 100 ರೂಪಾಯಿ ತಗೊಳ್ತಿದ್ದಾರೆ ಅನ್ನೋದು ಇದು ಈಗ ಜನರಿಗೆ ಬಹಳ ತಾಪತ್ರೆ ಆಗಿದೆ. ಹಗಲು ದರೋಡೆ ಆಗಿದೆ ಇದು. ನೋಡಿ, ಇವತ್ತಿನಿಂದ ಸಂಪೂರ್ಣವಾಗಿ ಈ ಎಲ್ಲ ಬೈಕ್ ಟ್ಯಾಕ್ಸಿಗಳು ಮತ್ತೊಂದು ಅಗ್ರಿಗೇಟರ್ ಲೈಸೆನ್ಸ್ ಇರುವಂತ ಈ ಎಲ್ಲ ಬೈಕ್ ಟ್ಯಾಕ್ಸಿಗಳು, ರ್ಯಾಪಿಡ್ ಆಗಿರ್ಬೋದು, ಮತ್ತೊಂದು ಎಲ್ಲವೂ ಕೂಡ ಬಂದಾಗುತ್ತೆ. ಆಟೋ ಪ್ರಯಾಣವೇ ಈಗ ಜನರಿಗಿರುವಂತ ಒಂದೇ ಒಂದು ಅವಕಾಶ. ಹೀಗಾಗಿ ಆಟೋ ಚಾಲಕರು ಜನರಿಂದ ದುಪ್ಪಟ್ಟು ಹಣವನ್ನ ಪೀಕ್ತಾ ಇದ್ದಾರೆ. ಮಿನಿಮಮ್ ಚಾರ್ಜಸ್ ಇರೋದನ್ನ 2 ಪಟ್ಟು 3 ಪಟ್ಟು